ಮಂಡಲವು ತನ್ನದೇ ಆದ ನಿಯಮಗಳನ್ನು ಹೊಂದಿದೆ. ಅಂತಹ ನಿಯಮಗಳನ್ನ ಮನುಕುಲವು ಮೀರಿದಾಗ ತನ್ನಾಟವನ್ನ ಅದು ಆರಂಭಿಸುತ್ತೆ. ಮನುಕುಲಕ್ಕೆ ಬುದ್ಧಿಯನ್ನ ಕಲಿಸುತ್ತೆ, ಬಹಳಷ್ಟು ಬದಲಾವಣೆ ತರುತ್ತೆ. ಅಂತಹ ಬದಲಾವಣೆಯಾದರೂ ಏನೆಂಬ ಪ್ರಶ್ನೆಗಳಿಗೆ ಆ ಋಷಿಗಳಿಂದ ಬಯಲಾಗಿರುವ ರಹಸ್ಯಕಾರಿ ಸಂಗತಿಗಳೇ ನಮ್ಮ ಇಂದಿನ ಇದು ಮುಂಚೆ. ಅಂದು ಆ ಋಷಿಗಳು ಬಯಲು ಮಾಡಿರುವಂತಹ ಸಂಗತಿಗಳೇನು? ಆ 9 ದಿನಗಳ ರಹಸ್ಯವೇನು? ಯುದ್ಧದಿಂದಾಗಿ ಕೋಟ್ಯಾನುಕೋಟಿ ಜನರು ಸಾವನ್ನಪ್ಪುತ್ತಾರೆ. ಅಣು ಬಾಂಬ್ನಿಂದಾಗಿ ಕೆಲವಾರು ದೇಶಗಳು ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತವೆ. ಇವೆಲ್ಲ ಯುಗಾಂತ್ಯದ ಸೂಚನೆಯಾಗಿರುತ್ತವೆಂಬ ಭವಿಷ್ಯವನ್ನ ಪ್ರಪಂಚದ 100 ಕಾಲಜ್ಞಾನಿಗಳು 100 ವರ್ಷಗಳ ಹಿಂದೆಯೇ ಹೇಳಿಬಿಟ್ಟಿದ್ದಾರೆ. ಅಂತಹ ಹೇಳಿಕೆಗೆ ಪೂರಕವೆಂಬಂತೆ ಇದೀಗ ಜಗತ್ತಿನಲ್ಲಿ ಯುದ್ಧ ಭೀತಿಯು ಆರಂಭವಾಗಿದೆ. ಅದು ಯಾರ್ಯಾರ ನಡುವೆ ಅನ್ನೋ ಪ್ರಶ್ನೆಗಳಿಗೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ. ರಷ್ಯಾ ದೇಶವು ಸುಮಾರು 1,20,000 ಸೈನಿಕರನ್ನ, 100 ಟ್ಯಾಂಕರ್ಗಳನ್ನ, 100 ಯುದ್ಧ ವಿಮಾನಗಳನ್ನ ಉಕ್ರೇನ್ನ ಗಡಿಯಲ್ಲಿ ಸಜ್ಜುಗೊಳಿಸಿದೆ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ದ್ವೇಷ ಹಲವಾರು ವರ್ಷಗಳಿಂದ ಮುಂದುವರಿದು ಬಂದಿದೆ. ಇದೀಗ ಅದು ತಾರಕಕ್ಕೇರಿದೆ. ಯುದ್ಧ ಭೀತಿಯು ಆರಂಭವಾಗಿದೆ. ರಷ್ಯಾ ದೇಶವು ಪರೋಕ್ಷವಾಗಿ ಅಮೆರಿಕದ ಮೇಲೆ ಯುದ್ಧವನ್ನು ಸಾರಿದೆ. ಈ ದ್ವೇಷವು 3ನೇ ಜಾಗತಿಕ ಯುದ್ಧಕ್ಕೆ ಕಾರಣವಾಗಬಹುದೆಂಬ ಅಭಿಪ್ರಾಯವು ಇದೀಗ ಜಗತ್ತಿನಾದ್ಯಂತ ಕೇಳಿಬರುತ್ತಿದೆ. ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚಿನಿಂದ ಯುದ್ಧಗಳು ನಡೆಯುತ್ತವೆ. ಅಣು ಬಾಂಬ್ಗಳ ಪ್ರಯೋಗವಾಗುತ್ತೆ. ಕೋಟ್ಯಾಂತರ ಜನರು ಸಾಯುತ್ತಾರೆ. ದೇಶಗಳೇ ನಿರ್ನಾಮವಾಗಿ ಬಿಡುತ್ತವೆಂಬ, ಇವೆಲ್ಲ ಯುಗಾಂತ್ಯದ ಪ್ರಳಯದ ಭಾಗವಾಗಿರುತ್ತವೆಂಬ ಭವಿಷ್ಯವು ಕಾಲಜ್ಞಾನಿಗಳದ್ದಾಗಿದೆ. ಇನ್ನು ಯುಗಾಂತ್ಯದ ವೇಳೆಯಲ್ಲಿ ಕರ್ನಾಟಕದಲ್ಲಿ ಏನಾಗುತ್ತೆಂಬ ಭವಿಷ್ಯವನ್ನ ಆ ಓರ್ವರು ಅಂದೇ ನುಡಿದಿದ್ದಾರೆ. ಅಂದೇ ಆ ರಹಸ್ಯಗಳನ್ನ ಬಯಲು ಮಾಡಿದ್ದಾರೆ. 9 ದಿನಗಳ ಕಾಲ ಒಂದು ವಿಚಿತ್ರ ಎದುರಾಗುತ್ತೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುತ್ತೆ. ಬೆಂಗಳೂರಿನ ಕೋರಮಂಗಲದಲ್ಲಿನ ಈ ಭವ್ಯವಾದ ಮನೆ ಓರ್ವ ಮಹಾರಾಜರಿಗೆ ಸೇರಿದ ಮನೆಯಾಗಿದೆ. ಆ ಮಹಾರಾಜರಾದರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಅಂಬರೀಷ್ ವರ್ಮ. ಬಾಲ್ಯದಲ್ಲಿದ್ದಾಗ ಸಾವನ್ನಪ್ಪಿ ಮತ್ತೆ ಬದುಕುಳಿದ ನಂತರ ಸುಪ್ತಾವಸ್ಥೆಯಲ್ಲಿ ಋಷಿ ಮುನಿಗಳ ಆದೇಶದಂತೆ ಕಾರ್ಯನಿರ್ವಹಿಸಲು ಮುಂದಾದ ಅಂಬರೀಷ ವರ್ಮರು ತಾವು ಹೇಳಿದ ದಿನದಂದೇ ಇಹಲೋಕವನ್ನ ತ್ಯಜಿಸಿದರು. ಇಹಲೋಕವನ್ನ ತ್ಯಜಿಸಿ ಹಲವು ವರ್ಷಗಳಾದರೂ ಅಂಬರೀಷ ವರ್ಮರು ಇಂದಿಗೂ ಸಹ ಬೆಳಕಿನ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ ನಾನಾ ರೀತಿಯ ಚಕಿತಗಳು ಎದುರಾಗುವಂತಹ ಬಹಳಷ್ಟು ಘಟನೆಗಳು
ಇಲ್ಲಿಗಾಗಲೇ ನಡೆದು ಬಿಟ್ಟಿದೆ. ಇಂದಿಗೂ ಸಹ ಊಹೆಗೂ ಮೀರಿದ್ದನ್ನೇ ಎದುರಾಗಿಸುತ್ತಿರುವ ಋಷಿ ಕಾರ್ಯಕರ್ತರಾದ ಅಂಬರೀಷ ಗುರುಗಳು ಇನ್ನು ಕೆಲವು ವರ್ಷಗಳಲ್ಲಿ ಪ್ರಳಯ ಕಾಲದ ಸೂಚನೆ ಎಂಬಂತೆ ಎಂತೆಂತಹ ವೈಪರೀತ್ಯಗಳು ಎದುರಾಗುತ್ತವೆ ಎಂಬುವ ರಹಸ್ಯಕಾರಿ ಸಂಗತಿಗಳನ್ನ ಜಗತ್ತಿಗೆ ತಿಳಿಸಿಬಿಟ್ಟಿದ್ದಾರೆ. ಅಂತಹ ರಹಸ್ಯಕಾರಿ ಸಂಗತಿಗಳಲ್ಲೊಂದು ಕೋಲಾರ ಜಿಲ್ಲೆಯ ಮುಳಬಾಗಿಲಿಗೆ ಸಮುದ್ರವು ಬರುತ್ತೆಂಬುದು. ಜಿಲ್ಲೆಯಲ್ಲಿರೋ ಒಣ ಪ್ರದೇಶವಾದ ಮುಳಬಾಗಿಲಿಗೆ ಸಮುದ್ರವೂ ಬರುತ್ತಾ, ಅದು ಎಲ್ಲಿಂದ ಬರುತ್ತೆಂಬ ಶಿಷ್ಯರ ಪ್ರಶ್ನೆಗಳಿಗೆ ಅಂಬರೀಷ ಗುರುಗಳಿಂದ ಬಂದಂತಹ ಉತ್ತರ ಅದು ಚೆನ್ನೈನಿಂದ ಬರುತ್ತೆಂಬುದು. ಮುಂದೆ ಆಗ್ತಕ್ಕಂಥದ್ದು ಬಹಳ ದೊಡ್ಡದಾದ ಒಂದು ಇದನ್ನು ಹೇಳಿದ್ದಾರೆ ಅವರು. ಸಮುದ್ರದ ನೀರು ಸುಮಾರು 200 ಕಿಲೋಮೀಟರ್ ಒಳಗಡೆ. 200 ಕಿಲೋಮೀಟರ್. ಇವಾಗ ಮದ್ರಾಸ್ ತಗೊಂಡ್ರೆ ಮದ್ರಾಸಿಂದ 200 ಕಿಲೋಮೀಟ್ರು. ಇವಾಗ ಮುಳಬಾಗಿಲಿದೆ. ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಅಂಬರೀಷ್ ಮಹಾರಾಜ್ ಒಂದ್ಸರಿ ಹೇಳಿದ್ರು, ಒಂದ್ ದಿವಸ ಮುಳಬಾಗಿಲಿನ ಜನ ಸಮುದ್ರ ಸ್ನಾನ ಅಲ್ಲೇ ಮಾಡಬಹುದು ಅಂದ್ರು. ಅಯ್ಯೋ ಹೇಗೆ ಅಂತ ಆವಾಗ ಹೇಳಿದ್ರು, ಹೀಗೆ ಅಂತ. ಹಾಗೆ ಚೆನ್ನೈನಲ್ಲಿ 3000 ಅಡಿಗಳಷ್ಟು ಮೇಲೆ ಏಳುವ ಸಮುದ್ರವು, 200 ಕಿಲೋಮೀಟರ್ಗಳಷ್ಟು ಮುಂದೆ ಬರುವ ಸಮುದ್ರವು ಸುಮಾರು 9 ದಿನಗಳ ಕಾಲ ಇರುತ್ತೆಂಬುದು. ಆ 9 ದಿನಗಳಲ್ಲಿ ಎಷ್ಟೆಷ್ಟು ಊರುಗಳು ಮುಳುಗಡೆಯಾಗಿ ಬಿಡುತ್ತವೆ, ಎಷ್ಟೆಷ್ಟು ಹಳ್ಳಿಗಳು ಮುಳುಗಡೆಯಾಗಿ ಬಿಡುತ್ತವೆ ಎಂಬುದನ್ನ ಊಹಿಸಿದರೂ ಸಹ ಭಯ ಆವರಿಸುತ್ತೆ. ಆವಾಗ ಏನಾಗುತ್ತೆ ಅಂದ್ರೆ ಆ ನೀರು ಸುಮಾರು 9 ದಿವಸ ಇರುತ್ತೆ. 9 ದಿವಸ ಇದ್ಬಿಟ್ಟು 9ನೇ ದಿವಸ ಆದ್ಮೇಲೆ ಅದು ಹಿಂದಕ್ಕೆ ಸರ್ಕೊಂಡ್ಬರುತ್ತೆ ತಿರುಗಿ. ಆ 9 ದಿವಸದಲ್ಲಿ ಏನು ಬದಲಾವಣೆ ಆಗಿರ್ಬೋದು ಅಂತ ನಾವು ಊಹಿಸ್ಕೋಬಹುದು. ಅಂಬರೀಷ ಗುರುಗಳು ತಿಳಿಸಿರುವಂತೆ ಚೆನ್ನೈನಿಂದ ಸಮುದ್ರವು 200 ಕಿಲೋಮೀಟರ್ಗಳಷ್ಟು ಮುಂದೆ ನುಗ್ಗಿದ್ರೆ, ಮಂಗಳೂರಿನಲ್ಲಿ ಸಮುದ್ರವು 40 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಮುನ್ನುಗ್ಗುತ್ತೆ. ಸುಮಾರು ನೀರು 1,000 ಮೀಟರ್ ಅಷ್ಟು ಎತ್ತರ ಬರುತ್ತೆ ಅಂತ ಹೇಳಿದ್ದಾರೆ. ಮೀಟರ್ 1,000 ಅಷ್ಟು ಮೇಲಕ್ಕೆ ಎತ್ತರ ಬರುತ್ತೆ ಅಂತ. ಈ ಕಡೆ ಪಶ್ಚಿಮ ತೀರದಲ್ಲಿ ಅರಬ್ಬಿ ಸಮುದ್ರ ಇದೆಯಲ್ಲ, ಅಲ್ಲಿವರೆಗೂ ಬರುತ್ತೆ. ಸುಮಾರು 40 ಕಿಲೋಮೀಟರ್ ಒಳಗಡೆ ಬರುತ್ತೆ ಈ ಕಡೆ. ಅಂತಹ ನಾನಾ ಪ್ರಳಯಕಾರಿ ರಹಸ್ಯಕಾರಿ ಸಂಗತಿಗಳನ್ನ ತಿಳಿಸಿದ ಅಂಬರೀಷ ಗುರುಗಳು ಗೋಕರ್ಣದಲ್ಲಿನ ಆತ್ಮಲಿಂಗದ ಒಂದು ರಹಸ್ಯವನ್ನ ತಿಳಿಸಿದ್ರು. ಇಸ್ವಿನಲ್ಲಿ ಋಷಿಗಳು ಏನ್ ಮಾಡಿದ್ರು ಅಂದ್ರೆ, ಗೋಕರ್ಣದಲ್ಲಿ ಇರ್ತಕ್ಕಂಥ ಆತ್ಮಲಿಂಗ ಏನಿದೆ, ರಾವಣ ಅವಾಗ ಇದು ಮಾಡಿತ್ತು, ಅದನ್ನ ಅವತ್ತು ಒಂದು ಸೂರ್ಯಗ್ರಹಣ ಆಯಿತು 80ನೇ ಇಸ್ವಿನಲ್ಲಿ. ಅವತ್ತಿನ ದಿವಸ ಆ ಆತ್ಮಲಿಂಗ ತಗೊಂಡು, ಯಾಕೆಂದ್ರೆ ಮುಂದೆ ಪ್ರಳಯ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನ ಪೂರಿನಲ್ಲಿ ಜಗನ್ನಾಥನ ಹೃದಯದಲ್ಲಿ ಇಟ್ಟಿದ್ದಾರೆ ಇವಾಗ ಅದನ್ನ ಆತ್ಮಲಿಂಗ. ಅಲ್ಲಿ ಋಷಿಗಳು ಇಲ್ಲ ಅಲ್ಲಿಲ್ಲ, ಅದು ಬಹಳ ಜನ ಗೊತ್ತಿಲ್ಲ. ಅಲ್ಲಲ್ಲ, ಅದು ಬರೀ ಮೇಲ್ಗಡೆ ನೋಡೋದಕ್ಕೆ. ಆತ್ಮಲಿಂಗ ಕಣ್ಣಿಗೆ ಕಾಣುತ್ತೆ ನಮ್ಗೆ. ಆತ್ಮಲಿಂಗ ಕಣ್ಣಿಗೆ, ಯಾಕೆಂದ್ರೆ ಯಾರಿಗೆ ಜ್ಞಾನ ಚಕ್ಷಸ್ಸು ತೆಗೆದಿದೆಯೋ ಅವ್ರಿಗೆ ಮಾತ್ರ ಕಾಣುತ್ತೆ. ಆತ್ಮಲಿಂಗವು ಇದೀಗ ಗೋಕರ್ಣದಲ್ಲಿ ಇಲ್ಲ, ಅದು ಇದೀಗ ಪುರಿ ಜಗನ್ನಾಥನಾಥ ಹೃದಯದಲ್ಲಿ ಸುಭದ್ರವಾಗಿದೆ ಎಂದು ಹೇಳಿದ ಅಂಬರೀಷ ಗುರುಗಳು ಮತ್ತೊಂದು ರಹಸ್ಯಕಾರಿ ಸಂಗತಿಯನ್ನ ಬಯಲು ಮಾಡಿದ್ರು. ಆ ಸಂಗತಿಯೇ
ಬೆಂಗಳೂರು ಮುಂದೆ ದ್ವೀಪವಾಗುತ್ತೆಂಬುದು. ಅಂಬರೀಷ ಗುರುಗಳು ಮುಂದೆ ಹಂತ ಹಂತವಾಗಿ ಪ್ರಳಯ ಹೇಗಾಗುತ್ತೆಂಬುದನ್ನು ವೈಜ್ಞಾನಿಕವಾಗಿ ವಿವರಿಸಿದ್ದಾರೆ. ಅಂತಹುದೇ ವಿವರಣೆ ಇದೀಗ ವಿಜ್ಞಾನಿಗಳು ಕೊಡುತ್ತಿದ್ದಾರೆ. ಋಷಿ ಅಂಬರೀಷರು ಹೇಳಿರುವಂತೆ ಅಂಡಮಾನ್ ನಿಕೋಬಾರ್ನಲ್ಲಿ ಜ್ವಾಲಾಮುಖಿಯು ಸ್ಫೋಟಿಸುತ್ತೆ. ಅಂಡಮಾನ್ ನಿಕೋಬಾರ್ನಲ್ಲಿ ಜ್ವಾಲಾಮುಖಿ ಸ್ಫೋಟಿಸುವುದರಿಂದ ದೊಡ್ಡದಾದ ಒತ್ತಡವು ಸಮುದ್ರದೊಳಗೆ ಸೃಷ್ಟಿಯಾಗಿ ಜಪಾನ್, ಸಿಂಗಾಪುರ್, ಇಂಡೋನೇಷಿಯಾ, ಮಲೇಷಿಯಾ ಹಾಗೂ ಬೇರೆ ಬೇರೆ ದ್ವೀಪಗಳು ಹಾಗೂ ಭಾರತದ ಸಮುದ್ರ ತೀರದ ಕೆಲ ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಿ ಹೋಗುತ್ತವೆ. ಅಂಡಮಾನ್ ನಿಕೋಬಾರ್ ಏನಿದೆ ದೊಡ್ಡ ಅಗ್ನಿಪರ್ವತ, ಅದರ ಭಾಗ ಸಮುದ್ರ ಸಾಗರದ ಕೆಳಗಡೆ ಇದೆ. ಅದು ಬಹಳ ಜೋರಾಗಿ ಒಂದ್ಸರಿ ಚಿಮ್ಮತ್ತೆ ಅಂತ ಹೇಳಿ. ಹಾಗಾದಾಗ ಏನಾಗುತ್ತೆ ಅಂದರೆ ಬೇರೆ ಬೇರೆ ದ್ವೀಪಗಳು ಎಲ್ಲೆಲ್ಲಿದೆ ಅದೆಲ್ಲ ಮುಳುಗೋಗುತ್ತೆ ಅಂತ ಹೇಳಿದ್ರು. ಅಂತಹ ಜಲಪ್ರಳಯದ ಸಮಯದಲ್ಲಿ ಮತ್ತೇನಾಗುತ್ತೆಂದು ಹೇಳಿರುವ ಋಷಿ ಅಂಬರೀಷರು ಮತ್ತೊಂದು ರಹಸ್ಯವನ್ನು ಬಯಲು ಮಾಡಿದ್ದಾರೆ. ಆ ರಹಸ್ಯವೇ ಹಿಮಾಲಯವು ಸಂಪೂರ್ಣವಾಗಿ ಭೂಮಿಯೊಳಗೆ ಹೋಗಿಬಿಡುವುದು. ಹಾಗೆ ಹಿಮಾಲಯವು ಭೂಮಿಯೊಳಗೆ ಹೋಗಿಬಿಟ್ಟ ನಂತರ ಋಷಿ ಅಂಬರೀಷರು ಹೇಳಿರುವಂತೆ ಮತ್ತೊಂದು ಅದ್ಭುತವೇ ಎದುರಾಗುತ್ತೆ. ಹಾಗೆ ಎದುರಾಗುವ ಅದ್ಭುತವೇ ಹಿಮಾಲಯವು ಮುಳುಗಿ ಹೋಗುವಂತಹ ತಾಣಕ್ಕೆ ಸಮೀಪದಲ್ಲಿ ಒಂದು ದೊಡ್ಡ ಪರ್ವತ ಭೂಮಿಯೊಳಗಿಂದ ಮೇಲೆ ಬರುವುದು. ಅದನ್ನ ಮೇರು ಪರ್ವತವೆಂದು ಕರೆಯುವುದು. ಮಹಾಮಯ ಪರ್ವತ ಆಗುತ್ತೆ. ಮಹಾಮಯ ಪರ್ವತದಲ್ಲಿ ಎಲ್ಲ ಲೋಕಗಳಿರುತ್ತೆ, ಕೈಲಾಸ ಇರುತ್ತೆ, ಬೇರೆ ಬೇರೆ ಲೋಕಗಳಿರುತ್ತೆ. ತುಂಬಾ ದೊಡ್ಡದದು. ಅದರಿಂದ ಜನಗಳಿಗೆ ತುಂಬಾ ಒಳ್ಳೇದಾಗುತ್ತೆ. ಅಂತಹ ಪ್ರಳಯ ಕಾಲದ ಮಾರ್ಪಾಡುಗಳ ಸಮಯದಲ್ಲಿ ಈಗಿನ ಬೆಂಗಳೂರು ಸಂಪೂರ್ಣವಾಗಿ ಬದಲಾಗಿ ಬಿಡುತ್ತೆ. ಅಂತಹ ಬದಲಾವಣೆಯಾದರೂ ಏನು ಅಂದ್ರೆ, ಹಿಂದೆ ಭೂಮಿಯಲ್ಲಿ ಹುದುಗಿ ಹೋಗಿರುವ ಶತಶೃಂಗ ಪರ್ವತಗಳು ಮತ್ತೆ ಮೇಲೆ ಬರುವುದು. ಬೆಂಗಳೂರು ಬೆಟ್ಟ ಗುಡ್ಡಗಳ ಕಣಿವೆಗಳ ಪ್ರದೇಶವಾಗಿ ಬಿಡುವುದು. ಬೆಂಗಳೂರು ಶತಶೃಂಗ ಪರ್ವತ ಇದ್ದಂಥ ಜಾಗ. ಪರ್ವತಗಳು 100 ಪರ್ವತ ಇದ್ದಿದ್ದು ಈ ಬೆಂಗಳೂರಿನಲ್ಲಿರೋ ಬೆಟ್ಟಗಳೆಲ್ಲ ಒಳಗಡೆ ಹೋಯ್ತು. ಅದಕ್ಕೇನೆ ಈಗ ಬೆಂಗಳೂರು ಹೀಗಿದ್ದಿದೆ. ಒಂದ್ ಕಡೆ ಇದೆ ಎತ್ತರ, ಒಂದ್ ಕಡೆ ತಗ್ಗು, ಒಂದ್ ಕಡೆ ಇದು. ಹೌದು, ತಿರುಗಿ ಇವಾಗ ಅದೇ ತರ ಆಗದೆ ಭೂಕಂಪ ಆಗ ಮೇಲೆ ಬರ್ತದೆ. ಹಾಗೆ ಬೆಂಗಳೂರು ಶತಶೃಂಗ ಪರ್ವತಗಳ ಊರಾಗುವ ಸಮಯದಲ್ಲಿ ಪಕ್ಕದ ಕೋಲಾರದ ಬೆಟ್ಟಗಳಲ್ಲಿ ಒಂದು ಅಚ್ಚರಿ ಕಂಡುಬರುತ್ತಂತೆ. ಹಾಗೆ ಕಂಡುಬರುವ ಅಚ್ಚರಿಯೇ ಕೋಲಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಬೆಟ್ಟಗಳು ಸಹ ಬಂಗಾರದ ಬೆಟ್ಟಗಳಾಗಿ ಮಾರ್ಪಾಡಾಗಿ ಬಿಡುವುದು. ಕೋಲಾರದ ಬೆಟ್ಟಗಳು ಏನಿದೆ ಇವಾಗ ಬಂಡೆಗಳು ಕಾಣ್ತಾ ಇದೆ, ಅದೆಲ್ಲ ಚಿನ್ನ. ಈಗಿನ ಪಾಪದ ಕಣ್ಣಿಗೆ ಅದು ಬಂಡೆ ತರ ಕಾಣುತ್ತೆ. ಋಷಿ ಅಂಬರೀಷರು ಹೇಳಿರುವಂತೆ ಬೆಂಗಳೂರಿಗೆ ಸಂಬಂಧಿಸಿದಂತೆ ಮತ್ತೊಂದು ಅಚ್ಚರಿ ಎದುರಾಗುತ್ತೆ. ಅಕಸ್ಮಾತ್ ಅದು ನಡೆದು ಬಿಟ್ರೆ ಬೆಂಗಳೂರಲ್ಲಿ ಆಗೋದೇನು, ಅವರು ನೋಡಿರುವಂತಹ ಭವಿಷ್ಯವೇನು ಅಂತ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಕರ್ನಾಟಕದ ಆ ಒಂದು ತಾಣದ ಬಗ್ಗೆ ವಿಜ್ಞಾನಿಗಳಿಂದ ಬಯಲಾಗಿರುವ ಸಂಗತಿ ಏನು, ಬೆಂಗಳೂರಿನ ಆ ಭವಿಷ್ಯವೇನು? ಋಷಿ ಅಂಬರೀಷರು ಹೇಳಿರುವಂತೆ ಬೆಂಗಳೂರಿಗೆ ಸಂಬಂಧಿಸಿದಂತೆ ಮತ್ತೊಂದು ಅಚ್ಚರಿ ಎದುರಾಗುತ್ತೆ. ಹಾಗೆ ಎದುರಾಗುವ ಅಚ್ಚರಿಯೇ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶವು ದ್ವೀಪವಾಗಿ ಮಾರ್ಪಾಡಾಗಿ ಬಿಡುವುದು. ಹಾಗೆ ಬೆಂಗಳೂರು ದ್ವೀಪವಾಗುವುದರ ಜೊತೆಗೆ ಮುಂಬೈ ಹಾಗೂ ಕೋಲ್ಕತ್ತಾ ಕೂಡ ದ್ವೀಪಗಳಾಗಿ ಬಿಡುತ್ತವೆ.
ಆಗ 3 ದ್ವೀಪಗಳಿಗೆ ತ್ರಿಕೂಟ ದ್ವೀಪಗಳೆಂದು ಕರೆಯಲಾಗುತ್ತೆಂಬ ಭವಿಷ್ಯವಾಣಿ ಋಷಿ ಅಂಬರೀಷರದ್ದಾಗಿದೆ. ಆವಾಗ ಉಳಿಯುವಂಥ ಜಾಗ ಎಷ್ಟಿರುತ್ತೆ ಅಂದರೆ, ನಮ್ಮ ಈ ಬೆಂಗಳೂರು ಅಂದರೆ ಕಲ್ಯಾಣಪುರಿ, ನಿಜವಾದ ಹೆಸರು ಇದಕ್ಕೆ ಕಲ್ಯಾಣಪುರಿ ಅಂತ, ಬೆಂಗಳೂರು ಅಂತ ಇದ್ದು, ಬೆಂಗಳೂರಿಂದ ಮುಂಬೈ ಅಲ್ಲಿಗೆ ಇಲ್ಲಿಂದ ಒಂದು ಗೀರು ಎಳೆದ್ರೆ, ಮತ್ತೆ ಮುಂಬೈಯಿಂದ ಕಲ್ಕತ್ತಾ ಅಲ್ಲಿಗೆ ಒಂದು ಗೀರು, ಕಲ್ಕತ್ತಾದಿಂದ ತಿರುಗಿ ಬೆಂಗಳೂರಿಗೆ, ಇದಾದರೆ ಒಂದು ತ್ರಿಕೋಣ ಆಗುತ್ತೆ. ಆವಾಗ ಅದಕ್ಕೆ ತ್ರಿಕೂಟ ದ್ವೀಪ ಅಂತ ಹೆಸರಿಡ್ತಾರೆ. ಅಂತಹ ಪ್ರಳಯದ ಮಾರ್ಪಾಡಿನಲ್ಲಿ ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಒಂದು ಅಚ್ಚರಿ ಎದುರಾಗುತ್ತೆ. ಆ ಅಚ್ಚರಿಯೇ ಎಂಜಿ ರಸ್ತೆಯು ಕುಸಿದು ಬಿಡುವುದು. ಕುಸಿದ ಜಾಗದಲ್ಲಿ ಒಂದು ನದಿ ಕಾಣಿಸುವುದು. ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲಿ ತಿಳಿಸಿರುವಂತೆ, ಸರ್ವಜ್ಞರು ತಮ್ಮ ವಚನದಲ್ಲಿ ತಿಳಿಸಿರುವಂತೆ ಇದೀಗ ಪ್ರಳಯದಾಟ ಆರಂಭವಾಗಿದೆ. ಕಾಲಜ್ಞಾನಿಗಳು ನುಡಿದಿರುವ ಭವಿಷ್ಯಕ್ಕೆ ಪೂರಕವಾಗಿ, ಕಾಲಜ್ಞಾನಿಗಳು ಪ್ರಳಯಕ್ಕೆ ನಿಗದಿಪಡಿಸಿರುವ ಕಾಲಕ್ಕೆ ಪೂರಕವಾಗಿ ಇದೀಗ ವಿಜ್ಞಾನಿಗಳು ಸಹ ಅದನ್ನೇ ಹೇಳುತ್ತಿದ್ದಾರೆ. ಕಾಲಜ್ಞಾನಿಗಳ ಮಾತಿಗೆ ಪೂರಕವಾಗಿ ವಿಜ್ಞಾನಿಗಳು ಇದೀಗ ಹೇಳುತ್ತಿರುವ ಆ ವಿಷಯವಾದರೂ ಏನು ಅಂದ್ರೆ, ವಾತಾವರಣ ಕಲುಷಿತವಾಗುತ್ತಿದೆ, ಭೂಮಂಡಲದ ತಾಪಮಾನ ಹೆಚ್ಚಾಗುತ್ತಿದೆ, ಅತಿ ಸಮೀಪದಲ್ಲೇ ಇದೆ ಮಹಾಪ್ರಳಯ ಎಂಬುದು. ಭಾರತಕ್ಕೂ ತಟ್ಟಲಿದೆ ಜ್ವಾಲಾಮುಖಿಯ ತಾಪವೆಂಬುದು. ಭಾರತದಲ್ಲಿ ಜ್ವಾಲಾಮುಖಿ ಇಲ್ಲವಲ್ಲ ಎಂಬ ಪ್ರಶ್ನೆಗೆ ಉತ್ತರ ಇದೀಗ ಭಾರತದ ದ್ವೀಪಗಳಾದ ಅಂಡಮಾನ್ ನಿಕೋಬಾರ್ನಲ್ಲಿ ಜ್ವಾಲಾಮುಖಿಯೊಂದು ಕಾಣಿಸಿಕೊಳ್ಳುತ್ತಿದೆ ಎಂಬುದು. ಭಾರತೀಯ ದ್ವೀಪಗಳಾದ ಅಂಡಮಾನ್ ನಿಕೋಬಾರ್ನಲ್ಲಿ ಸಣ್ಣದಾಗಿ ಆರಂಭವಾಗಿರುವ ಜ್ವಾಲಾಮುಖಿಯು ದಿನಗಳು ಕಳೆದಂತೆ ಹೆಚ್ಚಾಗುತ್ತೆ. ಅದು ಭಾರತದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆಂಬುದು. ನಮಗೆ ಭಾರತ ದೇಶದಲ್ಲಿ ಅಗ್ನಿಪರ್ವತ ಇಲ್ಲ ಅಂತಲ್ಲ, ಭಾರತಕ್ಕೆ ಸಮೀಪದ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಈಗಾಗಲೇ ಒಂದು ಅಗ್ನಿಪರ್ವತ ತನ್ನ ಕಾರ್ಯಾರಂಭ ಶುರು ಮಾಡಿದೆ. ಇದು ಭಾರತದ ಮೇಲೂ ಅಪಾಯ ತಂದೊಡ್ಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಇದೆ. ವಿಜ್ಞಾನಿಗಳ ಪ್ರಕಾರ ಭಾರತದ 38 ನಗರಗಳು ತೀವ್ರವಾದ ಸಮಸ್ಯೆಯನ್ನ ಎದುರಿಸಲಿವೆ. ಆ ಲಿಸ್ಟ್ನಲ್ಲಿ ತುಮಕೂರು ಸಹ ಇದೆ. ತುಮಕೂರಿಗೆ ಸಮೀಪದಲ್ಲಿರುವ ಅಳಲಘಟ್ಟ ಗ್ರಾಮದ ಪ್ರದೇಶವನ್ನ ಭೂಕಂಪನದ ಬಿಂದು ಎಂದು ಹೇಳಲಾಗಿದೆ. ಅಲ್ಲಿ ಭೂಕಂಪನವು ಆರಂಭವಾದರೆ 100 ಕಿಲೋಮೀಟರ್ಗಳವರೆಗೆ ಆ ಕಂಪನ ಮುಂದುವರಿಯುತ್ತೆಂಬುದು. ಆದ್ದರಿಂದ ತುಮಕೂರು ತುಂಬಾ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆಂಬುದು. ಅದೇ ರೀತಿ ಬೆಂಗಳೂರು ಸಹ ವಿಪತ್ತಿಗೆ ಗುರಿಯಾಗುತ್ತೆಂಬುದು. ಭೂಕಂಪ ವಲಯದಲ್ಲಿ ಭಾರತದ 38 ನಗರಗಳು, ಇದರಲ್ಲಿ ತುಮಕೂರು ಫಿಕ್ಸು. ತುಮಕೂರಿನ ಅಳಿಲುಘಟ್ಟದ ಊರಿಂದ ಸೆಂಟ್ರ್ ಪಾಯಿಂಟ್ ಇಂದ 100 ಕಿಲೋಮೀಟರ್ಸ್ ನಾವು ವೃತ್ತ ಹಾಕಿದ್ರೆ ಬೆಂಗಳೂರಿಗೂ ತಟ್ಟುತ್ತದು. ಜಾಗತಿಕ ಬಿಸಿಗೆ ನಾವೇ ಕಾರಣ, ವಾತಾವರಣದ ಕಲುಷಿತಕ್ಕೆ ನಾವೇ ಕಾರಣ. ನಮ್ಮ ಶೋಕಿಗಾಗಿ ಭೂಗರ್ಭವನ್ನ ಬಗೆದದ್ದು ನಾವೇ, ಭೂಗರ್ಭದಲ್ಲಿನ ಶಕ್ತಿಯನ್ನ ತೆಗೆದದ್ದು ನಾವೇ, ಭೂಮಿಯನ್ನ ಟೊಳ್ಳಾಗಿ ಮಾಡಿದ್ದು ನಾವೇ, ಜೀವ ಇರುವ ಭೂಮಿಗೆ ಪ್ರತಿಕ್ಷಣ ಹಿಂಸೆ ನೀಡುತ್ತಿರುವುದು ನಾವೇ. ಅಷ್ಟೆಲ್ಲ ಮಾಡಿರುವ ನಾವು ಭೂಕಂಪನಕ್ಕಾಗಲಿ ಪ್ರಳಯಕ್ಕಾಗಲಿ ಹೆದರುವ ಅಗತ್ಯವಿಲ್ಲ. ಕೇವಲ ಅನುಭವಿಸಬೇಕಷ್ಟೇ. ಬದುಕುಳಿದರೆ ಮತ್ತೆ ಅಂತಹ ತಪ್ಪನ್ನ ಮಾಡಬಾರದಷ್ಟೇ.
ಜ್ಞಾನಿಗಳು ನುಡಿದಿರುವ ಭವಿಷ್ಯವು ಇಲ್ಲಿಗಾಗಲೇ ಬಹುತೇಕ ನಡೆದು ಬಿಟ್ಟಿದೆ. ಮುಂದೆ ಏನಾಗುತ್ತೋ ನೋಡಬೇಕಾಗಿದೆ. ಇಂದು ನಡೆಯುತ್ತಿರೋದನ್ನ ನೂರಾರು ವರ್ಷಗಳ ಹಿಂದೆಯೇ ಕಾಲಜ್ಞಾನಿಗಳು ಹೇಳಿರುವಂತಹ ಸಂಗತಿ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಮೂಡಿಸುತ್ತೆ. ಆ ಪ್ರಶ್ನೆಯೇ ಹೀಗೂ ಉಂಟೆ.